ಮಕ್ಕಳಿಗೋಸ್ಕರ ಟಿಫಿನ್ ಬಾಕ್ಸ್ಗೆ ಈ ರೀತಿ ಅನ್ನವನ್ನು ಮಾಡಿ ನೋಡಿ ಒಂದ್ಸಲ, ಒಂದು ತುತ್ತು ಬಿಡದೆ ತಿಂದು ಖಾಲಿ ಮಾಡ್ತಾರೆ. ಮತ್ತು ಈ ಸ್ಪೆಷಲ್ ರೆಸಿಪಿ ಮಾಡೋದಕ್ಕೆ ಯಾವುದೇ ತರಕಾರಿ ಬೇಕಿಲ್ಲ, ಹಾಗೆ ಮಾಡ್ಕೋಬೋದು. ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ರೆಸಿಪಿ. ನಾನಿಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ 1 ಕಪ್ ಆಗೋಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಈ ಕರಿಬೇವು ಸೊಪ್ಪು ಮೊದಲಿಗೆ ಗರಿ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಕರಿಬೇವು ಸೊಪ್ಪು ಹುರಿಯೋದಾದರೆ ಇಲ್ಲಿ ಬಿಳಿ ಕಡಾಯಿನೇ ಯೂಸ್ ಮಾಡಿ, ಬೇಗನೆ ಹುರಿಯುತ್ತೆ ಈ ಕರಿಬೇವು ಸೊಪ್ಪು. ಇವಾಗ ಏನಿಲ್ಲ, ಇದನ್ನು ಗರಿ ಆಗೋ ತನಕ ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ನೋಡಿ ಕರಿಬೇವು ಸೊಪ್ಪ ಗರಿ ಆಗಿದೆ, ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಕಡೆಯಲ್ಲಿ 2-3 ಚಮಚ ಒಣ ಕೊಬ್ಬರಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ 2-3 ಚಮಚ ಬಿಳಿ ಎಳ್ಳು ಮತ್ತು ಒಂದು 2-3 ಚಮಚ ಪುಟಾಣಿ ಹಾಕ್ಕೊತಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಸ್ವಲ್ಪ ಶೇಂಗಾ ಬೀಜದ ಕ್ವಾಂಟಿಟಿ ಜಾಸ್ತಿ ಇರಲಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದು ನಾನಿಲ್ಲಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಇದ್ದರೆ ಕಾಳು ಮೆಣಸು ಮತ್ತು ಇದ್ರ ಜೊತೆಗೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ಇವಾಗ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಹುಣಸೆಹಣ್ಣು ಕೂಡ ಇದರಲ್ಲಿ ಮಿಸ್ ಮಾಡದೆ ಹಾಕ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಇದು. ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ. ಇವಾಗ ಏನಿಲ್ಲ, ಎಲ್ಲ ಸಾಮಗ್ರಿ ಗರಿ ಆಗಬೇಕು. ಗರಿ ಆಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿ ಎಲ್ಲನೂ ಗರಿ ಆಗಿದೆ, ಇಷ್ಟಾದರೂ ಸಾಕು. ಇವಾಗ ಏನು ಮಾಡ್ತಿದ್ದೀನಿ, ಇದು ಕರಿಬೇವು ಸೊಪ್ಪು ನಾವು ತೊಗೊಂಡಿದ್ವಲ್ಲ ಅದರಲ್ಲೇ ಪ್ಲೇಟ್ನಲ್ಲಿ ಹಾಕ್ತಿದ್ದೀನಿ ಇದು ಕೂಡ. ಇವಾಗ ಏನಿಲ್ಲ, ಈ ಎಲ್ಲ ಸಾಮಗ್ರಿ ಪೂರ್ತಿಯಾಗಿ ತಣ್ಣಗಾಗಬೇಕು. ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕ್ಬಾರ್ದಿದ್ದನ್ನು, ಸ್ವಲ್ಪ ತಣ್ಣಗಾಗಿದೆ. ಇವಾಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದನ್ನು ತರಿಯಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ನೋಡಿ ಎಲ್ಲನೂ ಸೇರಿಸಿ ಮಿಕ್ಸಿಯಲ್ಲಿ ಹಾಕ್ಕೊಂಡಾಗಿದೆ. 1 ಚಮಚ ಬೆಲ್ಲ ಹಾಕ್ತಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಉಪ್ಪು ಹಾಕ್ತಿದ್ದೀನಿ ಇದರಲ್ಲಿ. ಇವಾಗ ಎಲ್ಲ ಸೇರಿಸಿ ತರಿಯಾಗಿ ಇದನ್ನು ರುಬ್ಕೊಂಡು ತೊಗೊತಿದ್ದೀನಿ. ಇವಾಗ ನೋಡಿ ಚಟ್ನಿ ರುಬ್ಕೊಂಡಾಗಿದೆ. ಜಾಸ್ತಿ ಸ್ಮೂತ್ ಇರಬಾರ್ದು ಮತ್ತು ಜಾಸ್ತಿ ತರಿಯಾಗಿ ಕೂಡ ಇರಬಾರ್ದು, ಈ ರೀತಿಯಾಗಿರಬೇಕು. ಈ ಚಟ್ನಿನ ನೀವು ಸುಮಾರು ಒಂದು 15-20 ದಿನ ಇಟ್ಕೋಬೋದು, ಏನೂ ಆಗೋದಿಲ್ಲ. ಒಮ್ಮೆನೇ ಮಾಡಿ ಇಟ್ಕೋಬೋದು. ಮತ್ತು ಇದನ್ನು ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು. ಅಷ್ಟೇ ಅಲ್ಲ, ಸ್ವಲ್ಪ ಮೊಸರು ಹಾಕ್ಕೊಂಡು ಮೊಸರಿನ ಮೇಲೆ ಈ ಚಟ್ನಿನ ಹಾಕ್ಕೊಂಡು ಚಪಾತಿ ಮತ್ತು ರೊಟ್ಟಿ ಕೂಡ ಈ ಚಟ್ನಿನ ತಿನ್ಬೋದು. ಮತ್ತು ಇದರಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪಿನ ಜಾಸ್ತಿ ಕ್ವಾಂಟಿಟಿ ಕೂಡ ಹಾಕೋಬೋದು, ನಡೆಯುತ್ತೆ, ಏನೂ ಆಗೋದಿಲ್ಲ. ಸೊ ಇವಾಗ ನಮ್ಮ ಚಟ್ನಿ ತಯಾರಾದಮೇಲೆ ಇಲ್ಲಿ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ 2 ಸೇರಿಸ್ತಿದ್ದೀನಿ. ಬಟರ್ ಇದ್ದರೆ ಬಟರ್ ಕೂಡ ಒಂದು ಸ್ವಲ್ಪ ಹಾಕೋಬೋದು ನೀವು ಇದರಲ್ಲಿ, ಅಥವಾ ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಈ ರೆಸಿಪಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ, ಮತ್ತು ಅದ್ರ ಜೊತೆಗೆ 1 ಚಮಚ ಉದ್ದಿನಬೇಳೆ ಹಾಕ್ತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಶೇಂಗಾ ಬೀಜ ಹಾಕ್ತಿದ್ದೀನಿ. ಶೇಂಗಾ ಬೀಜ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕೋಬೋದು. ಇವಾಗ ಶೇಂಗಾ ಬೀಜ ಗರಿ ಆಗಬೇಕು ಮೊದಲಿಗೆ. ಇವಾಗ ನೋಡಿ ಶೇಂಗಾ ಬೀಜ ಗರಿ ಆಗಿದೆ, ಸ್ವಲ್ಪ ಅರ್ಧಂಬರ್ಧ ಗರಿ ಆಗಿದೆ ಶೇಂಗಾ ಬೀಜ. ಈ ಟೈಮ್ನಲ್ಲಿ ಇದರಲ್ಲಿ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ. ಮತ್ತು ಒಂದು ಸ್ವಲ್ಪನೇ ಕಾಜು ಕೂಡ ಇತ್ತು ಮನೆಯಲ್ಲಿ, ಅದು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಇವಾಗ ಇದನ್ನು ಎಲ್ಲ ಟೋಟಲಾಗಿ ಗರಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಸ್ವಲ್ಪ ಕಾಜು ಕೂಡ ಕೆಂಪಾಗಬೇಕು. ನೋಡಿ ಶೇಂಗಾ ಬೀಜ ಕೂಡ ಫುಲ್ ಗರಿ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ, ಇವಾಗ ಎಲ್ಲನೂ ಗರಿ ಆಗಿದೆ, ನೀವು ನೋಡ್ತಿರ್ಬೋದು. ಇಷ್ಟಾದರೂ ಸಾಕು. ಇವಾಗ ಇದರಲ್ಲಿ ಉದುರಾಗಿ ಮಾಡಿದಂತಹ ಅನ್ನವನ್ನು ಸೇರಿಸ್ತಿದ್ದೀನಿ. ಒಂದು 2-3 ಕಪ್ ಆಗುವಷ್ಟು ಅನ್ನ ಹಾಕ್ಕೊತಿದ್ದೀನಿ ನಾನಿಲ್ಲಿ. ಮತ್ತು ಅನ್ನ ಫುಲ್ ಬಿಸಿಯಾಗಿ ಇರಬಾರ್ದಿಲ್ಲಿ, ತಣ್ಣಗಿರುವಂತಹ ಅನ್ನನೇ ಹಾಕ್ಕೋಬೇಕು ನೀವು ಇದರಲ್ಲಿ. ಇವಾಗ ಈ ಪೌಡ್ರ್ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಪೌಡರ. ನಾನು ಸುಮಾರು ಒಂದು 4 ಚಮಚ ಆಗುವಷ್ಟು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮೊದಲೇ ಹೇಳಿದಾಗೆ ನಿಮಗೆ ಖಾರ ಜಾಸ್ತಿ ಇಷ್ಟ ಇತ್ತಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ನಡೆಯುತ್ತೆ. ಅಥವಾ ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕೋಬೋದು ನೀವು ಇದರಲ್ಲಿ. ಇವಾಗ ಏನಿಲ್ಲ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಬೆಯಲ್ಲಿ ಒಂದು 2-3 ನಿಮಿಷ ಮುಚ್ಚಿಟ್ರೆ ಸಾಕು, ತಯಾರಾಗುತ್ತೆ ನಮ್ಮ ರುಚಿಯಾಗಿರುವಂತಹ ರೈಸ್ ರೆಸಿಪಿ. ಓಕೆ, ಒಂದು 3 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ನಾವೇನು ಪುಳಿಯೋಗರೆ ಮಾಡ್ತೇವಲ್ಲ ಅದೇ ಟೇಸ್ಟ್ನಲ್ಲಿ ಇರುತ್ತೆ ಈ ರೆಸಿಪಿ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ, ಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ನೋಡಿ ನಮ್ಮ ರೈಸ್ ರೆಸಿಪಿ ತಯಾರಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ಈ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಒಂದು ಸಲ. ನಿಮಗೆ ಬೇಕಾದಂಗೆ ಈ ರೀತಿ ರೈಸ್ ಮಾಡ್ಕೋಬೋದು, ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಚಟ್ನಿನ ಬಳಸ್ಕೋಬೋದು. ಮತ್ತು ಇದರಲ್ಲಿ ಕರಿಬೇವು ಸೊಪ್ಪಿನ ಜಾಸ್ತಿ ಕ್ವಾಂಟಿಟಿದಲ್ಲಿ ಕೂಡ ಹಾಕೋಬೋದು. ಥ್ಯಾಂಕ್ ಯು.